ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ. ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಮಾತನ್ನು ನಾವೆಲ್ಲ ಕೇಳಿರುತ್ತೇವೆ. ಆದರೆ ಈ ದಿನ ನಾವು ತೋರಿಸುತ್ತಿರುವ ಈ ಒಂದು ಎಲೆ ಆ ಮಾತನ್ನೇ ಸುಳ್ಳು ಮಾಡುತ್ತದೆ. ಕೇವಲ ಒಂದು ಎಲೆಯಲ್ಲಿ ನೂರಾರು ರೋಗಗಳನ್ನು ಓಡಿಸುವಂತಹ ಶಕ್ತಿ ಇದೆ ಎಂದರೆ ತಾವು ನಂಬಲೇಬೇಕು. ಮನೆಯ ಒಂದು ಕುಂಡದಲ್ಲಿ ಸುಲಭವಾಗಿ ಬೆಳೆಯಬಲ್ಲಂತಹ ಈ ಗಿಡದ ಕೇವಲ ಒಂದೇ ಒಂದು ಎಲೆಯನ್ನು ಜಗಿದರೆ ಸಾಕು, ಎಷ್ಟೇ ಹಳೆಯ ಕೆಮ್ಮಿರಲಿ ಶೀತವಿರಲಿ ಮಾಯವಾಗಿ ಬಿಡುತ್ತದೆ. ಅಷ್ಟೇ ಅಲ್ಲ, ಈ ಗಿಡ ಮನೆಯಲ್ಲಿದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಅನ್ನೋದು ಶಾಸ್ತ್ರಗಳ ನಂಬಿಕೆ. ನಾವಿಂದು ಹೇಳ ಹೊರಟಿರುವುದು ಮನೆಮದ್ದಿನ ಮಹಾರಾಣಿ ಎಂದೇ ಕರೆಯಬಹುದಾದ ಹಾಗೂ ಆಯುರ್ವೇದದಲ್ಲಿ ಅಮೃತಕ್ಕೆ ಸಮಾನ ಎಂದು ಕರೆಸಿಕೊಳ್ಳುವ ಔಷಧೀಯ ಗುಣಗಳ ಗಣಿಯಾದ ದೊಡ್ಡಪತ್ರೆಯ ಬಗ್ಗೆ. ದೊಡ್ಡಪತ್ರೆಯ ಮಹತ್ವ. ಪ್ರಕೃತಿಯು ಮಾನವ ಕುಲಕ್ಕೆ ನೀಡಿರುವ ಅಸಂಖ್ಯಾತ ಕೊಡುಗೆಗಳಲ್ಲಿ ಗಿಡಮೂಲಿಕೆಗಳು ಸಹ ಪ್ರಮುಖವಾದುದ್ದಾಗಿವೆ. ಅಂತಹ ಅತ್ಯಮೂಲ್ಯ ಗಿಡಮೂಲಿಕೆಗಳಲ್ಲಿ ಅತಿ ಸರಳವಾಗಿ ಬೆಳೆಯುವಂತಹ ಅತಿ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವೆಂದರೆ ಅದು ದೊಡ್ಡಪತ್ರೆ. ಆಯುರ್ವೇದದಲ್ಲಿ ದೊಡ್ಡಪತ್ರೆಗೆ ಪರಿಣಯವಾನಿ ಎಂದು ಕರೆಯಲಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಮೆಕ್ಸಿಕನ್ ಮಿಂಟ್ ಎಂದು ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಗಳು ತುಂಬಾ ದಪ್ಪವಾಗಿದ್ದು ಅವುಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಹಾಗಾಗಿಯೇ ಈ ಗಿಡಕ್ಕೆ ಹಲವು ದಿನಗಳ ಕಾಲ ನೀರನ್ನು ಹಾಕದಿದ್ದರೂ ಸಹ ಇವು ಬಾಡಿ ಹೋಗುವುದಿಲ್ಲ. ತನ್ನಲ್ಲಿರುವಂತಹ ಜಲಸಂಪನ್ಮೂಲವನ್ನೇ ಬಳಕೆ ಮಾಡಿಕೊಂಡು ಬದುಕುವಂತಹ ಹಠವಾದಿ ಗಿಡವಿದು. ಅಷ್ಟೇ ಅಲ್ಲದೆ ದೊಡ್ಡಪತ್ರೆಯ ಕಾಂಡದ ತುಂಡನ್ನು ಕಿತ್ತು ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಆ ಕಾಂಡದಿಂದಲೇ ಒಂದು ಹೊಸ ದೊಡ್ಡಪತ್ರೆಯ ಗಿಡ ಚಿಗುರೊಡೆಯುತ್ತದೆ. ಇದಕ್ಕೆ ಗೊಬ್ಬರದ ಅವಶ್ಯಕತೆಯೂ ಸಹ ಇರುವುದಿಲ್ಲ. ಆದ್ದರಿಂದಲೇ ಮನೆಯ ಬಾಲ್ಕನಿ ಅಥವಾ ಟೆರೇಸ್ಗಳಲ್ಲಿ ಕುಂಡಗಳಲ್ಲಿಯೂ ಸಹ ದೊಡ್ಡಪತ್ರೆಯನ್ನು ಸುಲಭವಾಗಿ ಬೆಳೆಸಬಹುದು. ಮನೆಯಂಗಳದಲ್ಲಿ ದೊಡ್ಡಪತ್ರೆಯನ್ನು ಏಕೆ ನೆಡಬೇಕು? ದೊಡ್ಡಪತ್ರೆಯನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ಅನೇಕ ಲಾಭಗಳಿವೆ. ಈ ಗಿಡವು ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಇದೇ ಕಾರಣದಿಂದ ತುಳಸಿಯಂತೆಯೇ ಈ ದೊಡ್ಡಪತ್ರೆಯ ಗಿಡವನ್ನು ಸಹ ಬಹಳ ಪವಿತ್ರವೆಂದು ಭಾವಿಸಿ ಅನೇಕರು ಮನೆಯಂಗಳದಲ್ಲಿ ಶ್ರದ್ಧೆಯಿಂದ ಬೆಳೆಸುತ್ತಾರೆ. ದೊಡ್ಡಪತ್ರೆಯ ಗಿಡವು ಗಾಳಿಯನ್ನು ಶುದ್ಧೀಕರಿಸುವಂತಹ ಅತ್ಯದ್ಭುತ ಶಕ್ತಿಯನ್ನು ಹೊಂದಿದೆ. ದೊಡ್ಡಪತ್ರೆಯ ಗಿಡವನ್ನು ಮನೆಯಂಗಳದಲ್ಲಿ ನೆಡುವುದರಿಂದ ನಾವು ಉಸಿರಾಡುವಂತಹ ಗಾಳಿ ಹೆಚ್ಚು ಶುದ್ಧವಾಗುತ್ತದೆ. ಶುದ್ಧವಾದ ಗಾಳಿ ಇರುವ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ. ಅಷ್ಟೇ ಅಲ್ಲದೆ ದೊಡ್ಡಪತ್ರೆಯ ಎಲೆಗಳಿಂದ ಹೊರಹೊಮ್ಮುವಂತಹ ತೀವ್ರವಾದ ಸುಗಂಧ ಸೊಳ್ಳೆಗಳು ಮತ್ತು ಇತರ ಸಣ್ಣ ಕ್ರಿಮಿಕೀಟಗಳಿಗೆ ಇಷ್ಟವಾಗುವುದಿಲ್ಲ. ಮನೆಯ ಮುಂದೆ ಈ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಆ ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ. ದೊಡ್ಡಪತ್ರೆಯ ಎಲೆಯನ್ನು ಕಿತ್ತು ಕೈಗೆ ಉಜ್ಜಿಕೊಂಡರೆ ಸಾಕು, ಆ ವಾಸನೆಗೆ ಸೊಳ್ಳೆಗಳು ನಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಆದ್ದರಿಂದ ದೊಡ್ಡಪತ್ರೆ ನೈಸರ್ಗಿಕ ಸೊಳ್ಳೆ ನಿವಾರಕ. ದೊಡ್ಡಪತ್ರೆಯನ್ನು ಕರ್ಪೂರವಲ್ಲಿ ಎಂದೂ ಸಹ ಕರೆಯಲಾಗುತ್ತದೆ. ಈ ಗಿಡದ ಎಲೆಯನ್ನು ಜಜ್ಜಿದಾಗ ಕರ್ಪೂರದಂತಹ ತೀವ್ರ ಮತ್ತು ಹಿತವಾದ ಸುಗಂಧ ಬರುವುದರಿಂದಲೇ ಈ ಗಿಡಕ್ಕೆ ಕರ್ಪೂರವಲ್ಲಿ ಎಂಬ ಅರ್ಥಪೂರ್ಣ ಹೆಸರು ಬಂದಿದೆ. ಪೂಜಾ ಕೋಣೆಯಲ್ಲಿ ಈ ಗಿಡದ ಒಂದು ಎಲೆಯನ್ನು ಇಟ್ಟರೆ ಕರ್ಪೂರವನ್ನು ಹಚ್ಚಿದಷ್ಟೇ ಪವಿತ್ರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರ ಕರ್ಪೂರದಂತಹ ಸುಗಂಧ ಮನೆಯ ವಾತಾವರಣವನ್ನು ಪ್ರಸನ್ನವಾಗಿರಿಸುತ್ತದೆ ಹಾಗೂ ಮನೆಯ ಸದಸ್ಯರ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಅದ್ಭುತವಾದ ರುಚಿ ನೀಡುವ ಸೊಪ್ಪು ಸಹ ಹೌದು. ಮನೆಗೆ ದಿಢೀರಾಗಿ ಯಾರಾದರೂ ಅತಿಥಿಗಳು ಬಂದಲ್ಲಿ ಮನೆಯಂಗಳದಲ್ಲಿಯೇ ಬೆಳೆದ ದೊಡ್ಡಪತ್ರೆಯಿಂದ ತ್ವರಿತವಾಗಿ ಆರೋಗ್ಯಕರ ತಂಬುಳಿಯನ್ನು ತಯಾರಿಸಬಹುದು. ಇದು ಆರೋಗ್ಯಕ್ಕೆ ತಂಪನ್ನು ನೀಡುತ್ತದೆ. ಇವೆಲ್ಲ ಕಾರಣಗಳಿಂದಲೇ ಮನೆಯಂಗಳದಲ್ಲಿ ಬೆಳೆಸಲೇಬೇಕಾಗಿರುವ ಗಿಡಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ದೊಡ್ಡಪತ್ರೆಗೆ ಸಲ್ಲುತ್ತದೆ. ದೊಡ್ಡಪತ್ರೆಯ ಆರೋಗ್ಯ ಲಾಭಗಳು. ದೊಡ್ಡಪತ್ರೆ 10 ಕಾಯಿಲೆಗಳಿಗೆ ಮನೆಮದ್ದಾಗಿ ಕೆಲಸ ಮಾಡುವಂತಹ ಔಷಧೀಯ ಭಂಡಾರವಾಗಿದೆ. ದೊಡ್ಡಪತ್ರೆ ನೈಸರ್ಗಿಕ ಕಫ ನಿವಾರಕವಾಗಿದೆ. ಎದೆಯಲ್ಲಿ ಗಟ್ಟಿಯಾದ ಕಫವಿದ್ದರೆ ದಿನಕ್ಕೆ 2 ಬಾರಿ ದೊಡ್ಡಪತ್ರೆಯ ಎಲೆಯನ್ನು ಜಗಿಯುವುದರಿಂದ ಕಫ ಕರಗಿ ಹೊರಗೆ ಬರುತ್ತದೆ. ಮಕ್ಕಳಿರುವ ಮನೆಗಳಿಗೆ ದೊಡ್ಡಪತ್ರೆ ಒಂದು ವರದಾನವೇ ಸರಿ.
ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ನೆಗಡಿ ಮತ್ತು ಕೆಮ್ಮುವಿಗೆ ದೊಡ್ಡಪತ್ರೆ ಒಂದು ಅತ್ಯುತ್ತಮ ಮನೆಮದ್ದು. 2 ಅಥವಾ 3 ತಾಜಾ ದೊಡ್ಡಪತ್ರೆಯ ಎಲೆಗಳನ್ನು ತಂದು ತೊಳೆದು ಬಾಣಲಿಯಲ್ಲಿ ಸ್ವಲ್ಪ ಬೆಚ್ಚಗೆ ಉರಿದು ಅದರ ರಸವನ್ನು ತೆಗೆದುಕೊಳ್ಳಬೇಕು. ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿ ಮಗುವಿಗೆ ದಿನಕ್ಕೆ 2 ಬಾರಿ ಕುಡಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ಮಗುವಿನ ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಯಾಗಿ ಬಿಡುತ್ತದೆ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವಂತಹ ಶ್ರೇಷ್ಠ ಮನೆಮದ್ದಾಗಿದೆ. ದೊಡ್ಡಪತ್ರೆ ಜೀರ್ಣಕ್ರಿಯೆಯ ವೃದ್ಧಿಗೆ ಸಹಾಯಕಾರಿಯಾಗಿರುತ್ತದೆ. ಮಲಬದ್ಧತೆ ಮತ್ತು ಹೊಟ್ಟೆಯ ಉಬ್ಬರ ಇರುವಾಗ ದೊಡ್ಡಪತ್ರೆಯ ಎಲೆಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿಕೊಂಡು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಇದು ಹಸಿವನ್ನು ಹೆಚ್ಚಿಸಲು ಸಹ ಸಹಾಯಕಾರಿಯಾಗಿರುತ್ತದೆ. ಜೇನುನೊಣ ಅಥವಾ ಇತರ ಕೀಟಗಳು ಕಚ್ಚಿದಾಗ ದೊಡ್ಡಪತ್ರೆಯ ಎಲೆಯನ್ನು ಜಜ್ಜಿ ಆ ಭಾಗಕ್ಕೆ ಹಚ್ಚಿದರೆ ತುರಿಕೆ ಮತ್ತು ಬಾವು ಕಡಿಮೆಯಾಗುತ್ತದೆ. ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು ಅಥವಾ ಅಲರ್ಜಿ ಉಂಟಾದಾಗ ದೊಡ್ಡಪತ್ರೆಯ ರಸವನ್ನು ಲೇಪನ ಮಾಡಿದರೆ ಅಲರ್ಜಿ ಕಡಿಮೆಯಾಗುತ್ತದೆ. ಒಸಡಿನಲ್ಲಿ ರಕ್ತಸ್ರಾವ ಅಥವಾ ಹಲ್ಲು ನೋವು ಇದ್ದರೆ ಈ ಎಲೆಯನ್ನು ಜಗಿಯುವುದು ಉತ್ತಮ ಉಪಶಮನ ನೀಡುತ್ತದೆ. ದೊಡ್ಡಪತ್ರೆ ನೈಸರ್ಗಿಕ ಮೌತ್ ಫ್ರೆಶ್ನರ್ ಆಗಿಯೂ ಸಹ ಕೆಲಸ ಮಾಡುತ್ತದೆ. ದೊಡ್ಡಪತ್ರೆಯ ಎಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ಮತ್ತು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳಿಂದ ಉಪಶಮನ ದೊರೆಯುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುತ್ತವೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇವು ವೃದ್ಧಿ ಮಾಡುತ್ತವೆ. ದೊಡ್ಡಪತ್ರೆಯನ್ನು ಅಡುಗೆಯಲ್ಲಿ ಬಳಕೆ ಮಾಡುವುದರಿಂದ ಅಥವಾ ಹಾಗೆಯೇ 1-2 ಎಲೆಗಳನ್ನು ಅಗಿದು ಸೇವಿಸುತ್ತಿರುವುದರಿಂದ ಪದೇ ಪದೇ ಬರುವಂತಹ ಜ್ವರಗಳಿಂದ ದೂರವಿರಬಹುದು. ದೊಡ್ಡಪತ್ರೆಯ ಎಲೆಗಳನ್ನು ನೀರಿಗೆ ಹಾಕಿ ಕುದಿಸಿ ಅದರ ಹಬೆಯನ್ನು ಆಘ್ರಾಣಿಸುವುದರಿಂದ ಅಸ್ತಮಾ ಹಾಗೂ ಉಸಿರಾಟದ ತೊಂದರೆಗಳು ನಿವಾರಣೆಯಾಗುತ್ತವೆ. ದೊಡ್ಡಪತ್ರೆ ನೈಸರ್ಗಿಕ ಮೂತ್ರವರ್ಧಕ. ಸರಿಯಾಗಿ ಮೂತ್ರ ಹೋಗದ ಸಮಸ್ಯೆ ಹೊಂದಿರುವವರು 4 ರಿಂದ 5 ದೊಡ್ಡಪತ್ರೆಯ ಎಲೆಯ ರಸವನ್ನು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸೇರಿಸಿ ಕುಡಿಯಬೇಕು. ಇದರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗುತ್ತದೆ. ದೊಡ್ಡಪತ್ರೆಯು ಕಿಡ್ನಿ ಕಲ್ಲುಗಳನ್ನು ಸಹ ನೈಸರ್ಗಿಕವಾಗಿ ಕರಗಿಸುತ್ತದೆ. ಪ್ರತಿನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ 2 ರಿಂದ 3 ತಾಜಾ ದೊಡ್ಡಪತ್ರೆಯ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಗಿದು ತಿನ್ನಬೇಕು. ಇದರಿಂದ ಕಿಡ್ನಿಯಲ್ಲಿ ಇರಬಹುದಾದ ಸಣ್ಣ ಗಾತ್ರದ ಕಲ್ಲುಗಳು ಕರಗಿ ಅವು ಮೂತ್ರದ ಮೂಲಕ ಹೊರಗೆ ಬರುತ್ತವೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಎ ಸಹ ಸಮೃದ್ಧವಾಗಿರುತ್ತದೆ. ಇದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ವಯಸ್ಸಾದಂತೆ ಬರುವ ದೃಷ್ಟಿ ದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆಯ ಎಲೆಯನ್ನು ಕೈಯಲ್ಲಿ ಜಜ್ಜಿ ಅದರ ತೀವ್ರ ಸುವಾಸನೆಯನ್ನು ದೀರ್ಘಕಾಲ ಉಸಿರಾಡುವುದರಿಂದ ಮನಸ್ಸಿನ ಒತ್ತಡ ತಕ್ಷಣ ಕಡಿಮೆಯಾಗುತ್ತದೆ. ಏಕೆಂದರೆ ದೊಡ್ಡಪತ್ರೆಯ ತೀವ್ರ ಸುವಾಸನೆ ಮೆದುಳಿನ ನರಗಳನ್ನು ಸಡಿಲಗೊಳಿಸಿ ಮನಸ್ಸಿನ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೂ ಸಹ ಇದು ಉತ್ತಮವಾದ ಮನೆಮದ್ದು. ಇಷ್ಟೆಲ್ಲ ಧಾರ್ಮಿಕ ಮತ್ತು ಆರೋಗ್ಯ ಲಾಭಗಳ ಕಾರಣದಿಂದಲೇ ದೊಡ್ಡಪತ್ರೆಯನ್ನು ಮನೆಯಂಗಳದ ಸಂಜೀವಿನಿ ಎಂದೇ ಕರೆಯಲಾಗುತ್ತದೆ. ಇದು ಪ್ರಕೃತಿ ನಮಗೆ ನೀಡಿರುವಂತಹ ಶೂನ್ಯ ಖರ್ಚಿನ ವೈದ್ಯ. ಆತ್ಮೀಯರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿಲ್ಲ. ದೊಡ್ಡಪತ್ರೆಯನ್ನು ಯಾವುದೇ ಕಾಯಿಲೆಗೆ ಔಷಧಿಯಾಗಿ ಬಳಸುವ ಮುನ್ನ ಸೂಕ್ತ ಪಂಡಿತರ ಅಥವಾ ವೈದ್ಯರ ಸಲಹೆಯನ್ನು ಅವಶ್ಯವಾಗಿ ಪಡೆಯತಕ್ಕದ್ದು. ಆತ್ಮೀಯ ವೀಕ್ಷಕರೇ, ದೊಡ್ಡಪತ್ರೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.